ಮಹಾಮಂತ್ರಿಯಾದ ಸಿದ್ಧಾರ್ಥನ ಮಾತನ್ನು ಕೇಳಿ ವಿನಯಜ್ಞನಾದಂತಹ ಶ್ರೀರಾಮನು ವಿನಯಶಾಲಿಯ ಹಾಗೆಯೇ ವಿನಮ್ರವಾಗಿ ತಂದೆಗೆ ಹೇಳಿದ, ಮಹಾರಾಜ, ಸಕಲ ಸುಖೋಪಭೋಗಗಳನ್ನೂ ತ್ಯಜಿಸಿಯೇ ಇಲ್ಲಿಂದ ಹೊರಟಿರುವ, ಅರಣ್ಯದಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸುಗಳಿಂದಲೇ ಜೀವನ ಮಾಡುವ, ಸರ್ವಸಂಗ ಪರಿತ್ಯಾಗ ಮಾಡಿರುವ ನನಗೆ ನನ್ನನ್ನು ಅನುಸರಿಸಿ ಬರುವ ಚತುರಂಗ ಬಲದಿಂದಾಗಲಿ ಧನ ಕನಕ ವಸ್ತು ವಾಹನಗಳಿಂದಾಗಲಿ ಯಾವ ಪ್ರಯೋಜನವಿದೆ? ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟ ನಂತರ ಅದನ್ನು ಕಟ್ಟುವ ಹಗ್ಗಕ್ಕೆ ಯಾವನು ತಾನೇ ಅಪೇಕ್ಷೆ ಪಡುತ್ತಾನೆ? ಶ್ರೇಷ್ಠವಾದ ಆನೆಯನ್ನೇ ಕೊಟ್ಟವನಿಗೆ ಅದನ್ನು ಕಟ್ಟುವ ಹಗ್ಗದ ಮೇಲೆ ಪ್ರೀತಿಯನ್ನು ಇಡುವುದರಿಂದ ಯಾವ ಪ್ರಯೋಜನವಿದೆ? ಹಾಗೆಯೇ ಸಾಮ್ರಾಜ್ಯ ಲಕ್ಷ್ಮಿಯನ್ನೇ ತ್ಯಜಿಸಿ ಹೊರಟಿರುವ ನನಗೆ ಈ ಸೈನ್ಯವು ಏಕೆ ಬೇಕು? ಇವುಗಳ ಮೇಲೆ ನನಗೆ ಯಾವ ವಿಧವಾದಂತಹ ಆಸಕ್ತಿಯೂ ಇಲ್ಲ. ರಾಜ್ಯಕ್ಕೆ ಸಂಬಂಧಿಸಿದ ಈ ಎಲ್ಲ ವಸ್ತು ವಾಹನಗಳನ್ನು ಭರತನು ಪಡೆದುಕೊಳ್ಳಲು ನನ್ನ ಅನುಮತಿ ಇದೆ. ನನಗೆ ಈಗ ಬೇಕಾಗಿರುವ ನಾರುಮಡಿಯನ್ನು ಸೇವಕರು ತರಲಿ. 14 ವರ್ಷಗಳು ಅರಣ್ಯದಲ್ಲಿ ವಾಸ ಮಾಡಲಿರುವ ನನಗೆ ಗುದ್ದಲಿ ಮಂಕರಿಗಳನ್ನು ತನ್ನಿರಿ. ಶ್ರೀರಾಮನು ಹೀಗೆ ಹೇಳಿದ ತಕ್ಷಣವೇ ಆ ಜನಸಮೂಹದಲ್ಲಿ ಕೈಕೇಯಿಯು ಸ್ವಲ್ಪವೂ ನಾಚಿಕೆಯೇ ಇಲ್ಲದವಳಾಗಿ ನಾರುಮಡಿಯನ್ನು ತಾನೇ ತಂದು ಶ್ರೀರಾಮನಿಗೆ ಉಡಲು ಹೇಳಿಕೊಟ್ಟಳು. ಪುರುಷ ಶ್ರೇಷ್ಠನಾದ ಶ್ರೀರಾಮನು ಕೈಕೇಯಿಯಿಂದ ನಾರು ಬಟ್ಟೆಗಳನ್ನು ಪಡೆದುಕೊಂಡು ತಾನು ಹುಟ್ಟಿದ್ದ ಬಹುಮೂಲ್ಯವಾದಂತಹ ಸೂಕ್ಷ್ಮ ವಸ್ತ್ರಗಳನ್ನು ಬಿಚ್ಚಿಟ್ಟು ಮುನಿಯೋಗ್ಯವಾದ ನಾರುಮಡಿಯನ್ನು ಉಟ್ಟುಕೊಂಡನು. ಅಯ್ಯೋ, ಎಂತಹ ವಿಪರ್ಯಾಸವಿದು ಎಂದು ಎಲ್ಲರೂ ಹೇಳುತ್ತಿದ್ದರೂ ಲಕ್ಷ್ಮಣನು ಕೂಡ ತಾನು ಹುಟ್ಟಿದ್ದ ಬಹು ಅಮೂಲ್ಯವಾದ ವಸ್ತ್ರಗಳನ್ನು ಅಲ್ಲಿಯೇ ಬಿಚ್ಚಿಟ್ಟು ತಂದೆಯ ಎದುರಿನಲ್ಲಿಯೇ ತಾಪಸರಿಗೆ ಯೋಗ್ಯವಾದ ನಾರುಮಡಿಯನ್ನು ಉಟ್ಟನು. ಯಾವಾಗಲೂ ರೇಷ್ಮೆಯ ವಸ್ತ್ರವನ್ನೇ ಉಡುತ್ತಿದ್ದ ಸೀತಾದೇವಿಯು ಹೆಣ್ಣು ಜಿಂಕೆಯು ಬಲೆಯನ್ನು ನೋಡಿ ಭಯಪಡುವ ಹಾಗೆ ತನಗಾಗಿ ಕೈಕೇಯಿಯು ಸಿದ್ಧಪಡಿಸಿದ್ದ ನಾರುಬಟ್ಟೆಯನ್ನು ನೋಡಿ ಭಯಗೊಂಡಳು. ಶುಭ ಲಕ್ಷಣ ಸಂಪನ್ನೆಯಾದ ಜಾನಕಿಯು ದುಃಖಿತವಾದ ಮನಸ್ಸಿನಿಂದ ಕೂಡಿದವಳಾಗಿ ನಾಚಿಕೆ ಪಟ್ಟುಕೊಳ್ಳುತ್ತಾ ದರ್ಭೆಯಿಂದಲೂ ನಾರಿನಿಂದಲೂ ನಿರ್ಮಿತವಾದ ಬಟ್ಟೆಗಳನ್ನು ಕೈಕೇಯಿಯಿಂದ ತೆಗೆದುಕೊಂಡಳು. ಧರ್ಮಜ್ಞಳಾದ ಧರ್ಮದರ್ಶಿನಿಯಾದ ಸೀತೆಯು ಕಂಬನಿ ತುಂಬಿದ ಕಣ್ಣುಗಳಿಂದ ಕೂಡಿದವಳಾಗಿ ಗಂಧರ್ವರಾಜನಿಗೆ ಸಮಾನವಾದ ಪತಿಯೊಡನೆ ಹೇಳಿದಳು, ಆರ್ಯಪುತ್ರ, ಅರಣ್ಯವಾಸಿಗಳಾದ ಋಷಿಪತ್ನಿಯರು ಈ ನಾರುಮಡಿಯನ್ನು ಹೇಗೆ ಉಡುತ್ತಾರೆ? ಹೀಗೆ ಹೇಳಿ ನಾರುಮಡಿಯನ್ನು ಉಡುವುದರಲ್ಲಿ ಕುಶಲತೆ ಇಲ್ಲದ ಸೀತಾದೇವಿಯು ಭ್ರಾಂತಳಾದಳು. ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಉಡಲು ಸಾಧ್ಯವಾಗದಿದ್ದ ಕಾರಣ ಒಂದು ವಸ್ತ್ರವನ್ನು ಕುತ್ತಿಗೆಗೆ ಕಟ್ಟಿಕೊಂಡು ಮತ್ತೊಂದನ್ನು ಕೈಯಲ್ಲೇ ಹಿಡಿದುಕೊಂಡು ಸ್ತಬ್ಧಳಾಗಿ ನಾಚಿಕೆಯಿಂದ ನಿಂತುಬಿಟ್ಟಳು. ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ಶ್ರೀರಾಮನು ಸೀತಾದೇವಿಯ ಆ ಪರಿಸ್ಥಿತಿಯನ್ನು ನೋಡಿ ಒಡನೆಯೇ ಅವಳ ಬಳಿಗೆ ಹೋಗಿ ಕೈಯಲ್ಲಿ ಹಿಡಿದಿದ್ದಂತಹ ನಾರುಮಡಿಯನ್ನು ಸೀತೆಯು ಹುಟ್ಟಿದ್ದ ರೇಷ್ಮೆಯ ವಸ್ತ್ರದ ಮೇಲೆಯೇ ಬಿಗಿದು ಕಟ್ಟಿದನು. ಶ್ರೀರಾಮನು ನಾರು ಬಟ್ಟೆಯನ್ನು ಸೀತಾದೇವಿಯ ಸೊಂಟಕ್ಕೆ ಬಿಗಿಯುತ್ತಿರುವುದನ್ನು ನೋಡಿ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರೂ ಕಂಬನಿಗರೆಯುತ್ತಾ ಅತ್ಯಂತ ಖೇದದಿಂದ ಕೂಡಿದವರಾಗಿ ಮಹಾ ತೇಜಸ್ವಿಯಾದ ಶ್ರೀರಾಮನಿಗೆ ಹೇಳಿದರು, ತಂದೆಯ ಆಜ್ಞೆಗೆ ಅನುಸಾರವಾಗಿ ಅರಣ್ಯಕ್ಕೆ ಹೋಗಲಿರುವ ನಿನ್ನ ಜೊತೆಯಲ್ಲಿ ಸೀತಾದೇವಿಯು ಅರಣ್ಯಕ್ಕೆ ಹೋಗಬೇಕು ಎಂದು ಆಜ್ಞೆಯಾಗಿಲ್ಲ. ನಿನ್ನನ್ನು ನಾವು ಪುನಃ ನೋಡುವವರೆಗೆ ಇವಳನ್ನಾದರೂ ನಾವು ನೋಡಿಕೊಂಡಿರುತ್ತೇವೆ. ಈ ನಮ್ಮ ಆಶಯವು ಫಲಿಸುವಂತಾಗಲಿ. ಲಕ್ಷ್ಮಣನೊಡನೆ ನೀನು ಅರಣ್ಯಕ್ಕೆ ಹೋಗು, ಸೀತೆಯು ಇಲ್ಲಿಯೇ ಇರಲಿ. ಕಲ್ಯಾಣಮಯಿಯಾದ ಇವಳು ತಾಪಸಿಯಂತೆ ಅರಣ್ಯದಲ್ಲಿರಲು ಖಂಡಿತವಾಗಿಯೂ ಅರ್ಹಳಲ್ಲ. ವತ್ಸ, ನಮ್ಮ ಈ ಒಂದು ಪ್ರಾರ್ಥನೆಯನ್ನಾದರೂ ನಡೆಸಿಕೊಡು. ಸೀತೆಯು ಇಲ್ಲಿಯೇ ಇರಲಿ. ನಿತ್ಯವೂ ಧರ್ಮದಲ್ಲಿಯೇ ನಿಷ್ಠೆಯುಳ್ಳ ನೀನಂತೂ ಇಲ್ಲಿರಲು ಈಗ ಇಚ್ಛೆ ಪಡುತ್ತಿಲ್ಲ. ಹಾಗಾಗಿ ಸೀತೆಯಾದರೂ ನಮ್ಮ ಜೊತೆಯಲ್ಲಿರಲಿ.
ಅಂತಃಪುರದ ಸ್ತ್ರೀಯರ ಈ ವಿಧವಾದಂತಹ ಮಾತುಗಳನ್ನು ಕೇಳುತ್ತಿದ್ದರೂ ಶ್ರೀರಾಮನು ತನಗೆ ಅನುರೂಪವಾದ ಸೌಶೀಲ್ಯಾದಿ ಗುಣಗಳಿಂದ ಸಂಪನ್ನೆಯಾಗಿದ್ದ ಸೀತೆಗೆ ನಾರುಮಡಿಯನ್ನು ಉಡಿಸಿಯೇ ಬಿಟ್ಟನು. ಶ್ರೀರಾಮನು ಸೀತಾದೇವಿಗೆ ವಲ್ಕಲವನ್ನು ಉಡಿಸಿದ ದೃಶ್ಯವನ್ನು ನೋಡಿ ಬಹಳ ದುಃಖಿತರಾದ ಗುರುಗಳಾದ ವಸಿಷ್ಠರು ಕಣ್ಣೀರಿಡುತ್ತಾ ನಾರುಮಡಿಯನ್ನು ಉಡುವಂತೆ ಸೀತಾದೇವಿಗೆ ಹೇಳಿ ಕೈಕೇಯಿಗೆ ಹೇಳಿದರು. ಎಲ್ಲೆ ಮೀರಿ ನಡೆಯುವವಳೆ, ದುಷ್ಟಬುದ್ಧಿಯವಳೆ, ಕುಲ ಕಳಂಕಳೆ, ರಾಜನನ್ನು ವಂಚಿಸಿ ವರಗಳನ್ನು ಪಡೆದುದೇ ಅಲ್ಲದೆ ಆ ವರಗಳ ಮರ್ಯಾದೆಯನ್ನೂ ಮೀರಿ ಇನ್ನೂ ಹೆಚ್ಚಿನದನ್ನು ಅಪೇಕ್ಷಿಸುತ್ತಿದ್ದೀಯಲ್ಲ, ಇದು ಸರಿಯಲ್ಲ. ನಡತೆಗೆಟ್ಟವಳೇ, ಸೀತೆಯು ಕಾಡಿಗೆ ಹೋಗಬೇಕಾದ ಪ್ರಮೇಯ ಇಲ್ಲ. ಅವಳು ಇಲ್ಲಿಯೇ ಇದ್ದು ಸಿಂಹಾಸನಾರೂಢಳಾಗಿ ಶ್ರೀರಾಮನ ಕಾರ್ಯವನ್ನು ನಿರ್ವಹಿಸುತ್ತಾಳೆ. ಗೃಹಸ್ಥಾಶ್ರಮಿಗಳೆಲ್ಲರಿಗೂ ಪತ್ನಿಯೇ ಆತ್ಮಸ್ವರೂಪಳು. ಹಾಗಾಗಿ ಸೀತಾದೇವಿಯು ಶ್ರೀರಾಮನ ಆತ್ಮಸ್ವರೂಪಳು. ಈ ಕಾರಣದಿಂದ ರಾಮನಿಗೆ ಪ್ರತಿನಿಧಿಯಾಗಿ ಸೀತೆಯೇ ಈಗ ರಾಜ್ಯವಾಳುತ್ತಾಳೆ. ಒಂದು ವೇಳೆ ವೈದೇಹಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೊರಟು ಹೋದರೆ ನಾವೆಲ್ಲರೂ ಅವಳನ್ನು ಅನುಸರಿಸಿ ಹೊರಟು ಹೋಗುತ್ತೇವೆ. ಅಷ್ಟೇ ಮಾತ್ರವಲ್ಲ, ಅಯೋಧ್ಯೆಯೇ ರಾಮನ ಹಿಂದೆ ಹೊರಟು ಹೋಗುತ್ತದೆ. ಪತ್ನಿ ಸಮೇತನಾದ ಶ್ರೀರಾಮನು ಇರುವೆಡೆಗೆ ಅಂತಃಪುರ ರಕ್ಷಕರು, ರಾಷ್ಟ್ರದ ಎಲ್ಲೆಯನ್ನು ರಕ್ಷಿಸುವ ದಂಡನಾಯಕರು ಹೊರಟು ಹೋಗುತ್ತಾರೆ. ದಾಸ ದಾಸಿಯರು, ಧನ ಧಾನ್ಯ ಸಮೃದ್ಧವಾದ ರಾಷ್ಟ್ರ, ಚತುರಂಗ ಬಲಯುಕ್ತವಾದ ಈ ಅಯೋಧ್ಯ ಪಟ್ಟಣ ಎಲ್ಲವೂ ರಾಮನನ್ನೇ ಅನುಸರಿಸಿ ಕಾಡಿಗೆ ಹೊರಟು ಹೋಗುತ್ತದೆ. ಯಾರು ಎಲ್ಲಾದರೂ ಹೋಗಲಿ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ಸಾಕು ಎಂದು ನೀನು ಭಾವಿಸಿರಬಹುದು. ಭರತನೂ ಕೂಡ ಶತ್ರುಘ್ನನೊಡಗೂಡಿ ನಾರುಮಡಿಯನ್ನುಟ್ಟು ವನಚರನಾಗಿ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಅಣ್ಣನನ್ನೇ ಅನುಸರಿಸಿ ಕಾಡಿನಲ್ಲಿಯೇ ವಾಸ ಮಾಡುತ್ತಾನೆ. ಆನಂತರ ಶೂನ್ಯವಾದ ನಿರ್ಜನವಾದ ಈ ಪೃಥ್ವಿಯನ್ನು ದುರಾಚಾರಳಾದ ಪ್ರಜೆಗಳಿಗೆ ಅಹಿತವನ್ನು ಉಂಟು ಮಾಡುವುದರಲ್ಲಿಯೇ ಸ್ಥಿರವಾದ ಬುದ್ಧಿಯುಳ್ಳ ನೀನು ಮರಗಳೊಡನೆ ಏಕಾಕಿಯಾಗಿ ಆಳುವೆಯಂತೆ. ಯಾವ ರಾಷ್ಟ್ರದಲ್ಲಿ ಶ್ರೀರಾಮನು ಭೂಪತಿಯಾಗಿ ಇರುವುದಿಲ್ಲವೋ ಅದು ರಾಷ್ಟ್ರವಾಗಿ ಉಳಿಯುವುದಿಲ್ಲ. ಶ್ರೀರಾಮನು ಯಾವ ಅರಣ್ಯದಲ್ಲಿ ವಾಸ ಮಾಡುವನೋ ಅದೇ ರಾಷ್ಟ್ರವಾಗುತ್ತದೆ. ನಿಜವಾಗಿಯೂ ಭರತನು ರಾಜನಿಗೆ ಹುಟ್ಟಿದವನೇ ಆಗಿದ್ದರೆ ತಂದೆಯು ಪ್ರೀತಿಪೂರ್ವಕವಾಗಿ ಕೊಡದಿರುವ ರಾಜ್ಯವನ್ನು ಆಳಲು ಖಂಡಿತವಾಗಿಯೂ ಇಚ್ಛಿಸುವುದಿಲ್ಲ. ನಿನ್ನೊಡನೆ ಮಗನಂತಿರಲು ಕೂಡ ಅವನು ಇಚ್ಛಿಸಲಾರ. ನೀನೇನೋ ನಿನ್ನ ಮಗನನ್ನು ಒಪ್ಪಿಸಲು ಭೂಮಿಯಿಂದ ಆಕಾಶಕ್ಕೆ ನೆಗೆದಾಡಬಹುದು. ನೀನು ತಿಪ್ಪರಲಾಗವನ್ನೇ ಹಾಕಿದರೂ ಪಿತೃವಂಶದ ಸಚ್ಚರಿತ್ರೆಯನ್ನು ಚೆನ್ನಾಗಿ ಬಲ್ಲ ಭರತನು ನಾನು ಹೇಳಿದಂತೆ ಮಾಡುವನೇ ಹೊರತು ನಿನ್ನ ಬಯಕೆಯಂತೆ ನಡೆದುಕೊಳ್ಳುವುದಿಲ್ಲ. ಪುತ್ರ ಪ್ರಿಯಳಾದ ನೀನು ನಿಜವಾಗಿಯೂ ನಿನ್ನ ಮಗನಿಗೆ ಅಪ್ರಿಯ ಕಾರ್ಯವನ್ನೇ ಮಾಡಿದ್ದಿ. ಶ್ರೀರಾಮನನ್ನು ಅನುಸರಿಸಿ ನಡೆಯದಿರುವವನು ಈ ಲೋಕದಲ್ಲಿಯೇ ಯಾರೂ ಇಲ್ಲ. ಪಶುಗಳು, ಮೃಗಗಳು, ಸರ್ಪಗಳು, ಪಕ್ಷಿಗಳು ಶ್ರೀರಾಮನನ್ನು ಅನುಸರಿಸಿ ಹೋಗುವುದನ್ನು, ವೃಕ್ಷಗಳು ಕೂಡ ಶ್ರೀರಾಮನ ಕಡೆಗೆ ವಾಲುವುದನ್ನು ನೀನು ಈಗಲೇ ಕಾಣಲಿದ್ದಿ. ಹಾಗಾಗಿ ಸೀತಾದೇವಿ ಹುಟ್ಟಿರುವ ನಾರುಮಡಿಯನ್ನು ತೆಗೆದುಹಾಕಿ ನಿನ್ನ ಸೊಸೆಗೆ ಉತ್ತಮವಾದ ಆಭರಣಗಳನ್ನು ಕೊಟ್ಟು ಕಳುಹಿಸು. ಸೀತೆಯು ನಾರುಮಡಿಯನ್ನು ಉಡಬೇಕು ಎಂಬ ನಿಬಂಧನೆಯೇನೂ ಇರುವುದಿಲ್ಲ. ಹೀಗೆ ಹೇಳಿ ವಸಿಷ್ಠರು ಸೀತೆಯು ನಾರುಮಡಿಯನ್ನು ಉಡುವುದನ್ನು ತಡೆಯುತ್ತಾ ಪುನಃ ಹೇಳಿದರು. ಕೇಕಯ್ಯ ರಾಜನ ಮಗಳೇ, ನೀನು ರಾಮನೊಬ್ಬನಿಗೆ ವನವಾಸವಾಗಬೇಕು ಎನ್ನುವ ವರವನ್ನು ಬೇಡಿದ್ದಿ. ಸೀತೆಯೊಡನೆ ಹೋಗಬೇಕೆಂದೇನೂ ಕೇಳಲಿಲ್ಲ. ಆದರೆ ಸೀತೆಯು ಸ್ವ ಇಚ್ಛೆಯಿಂದಲೇ ಅರಣ್ಯಕ್ಕೆ ಹೋಗುತ್ತಿದ್ದಾಳೆ. ನಿತ್ಯವೂ ಅಲಂಕರಣಕ್ಕೆ ಯೋಗ್ಯಳಾದ ಈಕೆಯು ಸರ್ವಾಲಂಕಾರ ಭೂಷಿತೆಯಾಗಿಯೇ ರಾಘವನೊಡನೆ ಅರಣ್ಯದಲ್ಲಿ ವಾಸ ಮಾಡಲಿ. ಶ್ರೇಷ್ಠವಾದ ವಾಹನಗಳಿಂದಲೂ ಪರಿಚಾರಕರಿಂದಲೂ ಸಕಲ ವಿಧವಾದ ನಯನ ಮನೋಹರವಾದ ಪೀತಾಂಬರಗಳಿಂದಲೂ ಕೂಡಿದವಳಾಗಿ ರಾಜಪುತ್ರಿಯಾದ ಸೀತಾದೇವಿಯು ಶ್ರೀರಾಮನೊಡನೆ ಅರಣ್ಯಕ್ಕೆ ಹೋಗಲಿ.
ರಾಜನಿಂದ ವರ ಪಡೆದ ಕಾಲದಲ್ಲಿ ನೀನು ಶ್ರೀರಾಮನೊಡನೆ ಸೀತೆಯು ಹೋಗಬೇಕೆಂಬ ವರವನ್ನೇನೂ ಪಡೆದುಕೊಳ್ಳಲಿಲ್ಲ. ವಿಪ್ರಶ್ರೇಷ್ಠರಾದ ಅಪ್ರತಿಮವಾದ ಪ್ರಭಾವವುಳ್ಳ ರಾಜಗುರುಗಳಾದಂತಹ ವಸಿಷ್ಠರು ಹೀಗೆ ಹೇಳುತ್ತಿದ್ದರೂ ಪ್ರಿಯ ಪತಿಗೆ ಸದೃಶಳಾಗಿರಬೇಕೆಂಬ ಅಭಿಲಾಷೆಯಿಂದ ಸೀತಾದೇವಿಯು ನಾರು ಮಡಿಯನ್ನು ಉಡುವ ನಿಶ್ಚಯವನ್ನು ಬದಲಾಯಿಸಲೇ ಇಲ್ಲ.